ಸಂದರ್ಭದಲ್ಲಿ ಬ್ಯಾಟರಾಯನಪುರ ಕ್ಷೇತ್ರದ ಅಧ್ಯಕ್ಷರಿಗೆ, ಮಂಡಲದ ಅಧ್ಯಕ್ಷರಿಗೆ ವಿಶೇಷವಾಗಿ ತಮ್ಮೇಶ್ ಗೌಡರಿಗೆ ಅಭಿನಂದನೆ ಸಲ್ಲಿಸೋದಕ್ಕೆ ಇಚ್ಛಪಡ್ತೇನೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಕೋಗಿಲು ಪ್ರಕರಣ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಚರ್ಚೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಅಕ್ರಮ ವಲಸಿಗರಿಗೆ ಮನೆ ಕೊಡೋದಕ್ಕೆ ಹೊರಟಿದ್ದಾರೆ ಅದು ಚರ್ಚೆ ಇಡೀ ದೇಶದಲ್ಲಿ ಆಗ್ತಾ ಇದೆ ಅಂತ ಹೇಳಿದ್ರೆ, ತಮ್ಮೇಶ್ ಗೌಡರ ನೇತೃತ್ವದಲ್ಲಿ ಏನು ಕಳೆದ ತಿಂಗಳು ಹೋರಾಟ ಮಾಡಿದ್ರು ಅದರ ಪರಿಣಾಮ ಇವತ್ತು ನಾವಿಲ್ಲಿ ಬಂದು ಪ್ರತಿಭಟನೆ ನಾವು ಕೂಡ ಮಾಡ್ತಾ ಇದ್ದೇವೆ. ಅದು ಪರಿಣಾಮ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಇವತ್ತು ರಾಜ್ಯದಲ್ಲಿ ಎಂತ ಪರಿಸ್ಥಿತಿ ನಿರ್ಮಾಣ ಮಾಡಕ್ ಹೊರಟಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಹಿಂದೂಗಳಿಗೆ ಅಪಮಾನ ಮಾಡುವಂಥದ್ದು, ಅಕ್ರಮ ವಲಸಿಗರಿಗೆ ಜೆಂಡಾ ಊರುವಂತವ್ರು ವ್ಯವಸ್ಥೆ ಮಾಡುವಂಥದ್ದು, ಮಾತೆತ್ತಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನು ಹೇಳ್ತಾರೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳಿದ ದಿನನ ಕಳೆಯೋದಿಲ್ಲ ಅವರು. ಆದ್ರೆ ಇವತ್ತು ಅಂತ ದಲಿತರಿಗೂ ಅನ್ಯಾಯ ಮಾಡಕ್ ಹೊರಟಿದ್ದಾರೆ. ಡ್ರಗ್ ಮಾಫಿಯಾ ಜಾಸ್ತಿ ಆಗ್ತದೆ, ಅವ್ರನ್ನ ಕೇಳೋರು ಯಾರು ಇಲ್ಲ. ಈ ಪರಿಸ್ಥಿತಿ ಬಂದಿದೆ. ಇದರ ವಿರುದ್ಧ ನಾವು ಇವತ್ತು ಕರ್ನಾಟಕ ಉಳಿಸಿ, ಕರ್ನಾಟಕವನ್ನ ಕನ್ನಡಿಗರಿಗೆ ಉಳಿಸಿ, ಬಾಂಗ್ಲಾ ಮಾಡಕ್ ಹೋಗ್ಬೇಡಿ, ಬಾಂಗ್ಲಾ ಮಾಡಬೇಡಿ ಇದನ್ನ ಅನ್ನೋ ಎಚ್ಚರಿಕೆಯನ್ನ ಕೊಡಕ್ಕೆ ಇವತ್ತು ನಾವು ಇಲ್ಲಿ ಸೇರಿದ್ದೀರಿ. ನಾವು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದು ನೀವು ಕೂಡ ಬೆಂಬಲವನ್ನ ಕೊಟ್ಟಿದ್ದೀರಿ. ಇಲ್ಲಿಗೇನು ಹೋರಾಟ ನಿಲ್ಲಲ್ಲ. ಪ್ರಾರಂಭ ದಿನದಿಂದನೂ ಕೂಡ ಇವತ್ತವರೆಗೂ ಗೋಲಿಗೋಸ್ಕರ ಧ್ವನಿ ಎತ್ತುತ್ತಾನೆ ಇದ್ದೀವಿ. ಆ ವರ್ಗಗಳು ಅನ್ಯಾಯಕ್ಕೆ ಒಳಗಾಗಿದ್ರೆ ಅವ್ರಿಗೆ ಮನೆ ಕೊಡಿ, ನೀವು ಪುಕ್ಕಟೆ ಕೊಡಿ, ನಾವು ಬೇಡ ಅನ್ನಲ್ಲ, ಕೊಡಬೇಕು. ಆದ್ರೆ ಬಾಂಗ್ಲಾದೇಶದಿಂದ ಬಂದವ್ರಿಗೂ ರೋಹಿಂಗ್ಯಾಗಳಿಗೂ ಕೊಡ್ಲಿಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ? ದೇಶದಿಂದ ಇವತ್ತವ್ರನ್ನ ಹೊರಗಡೆ ಓಡಿಸ್ಬೇಕು ಅಂತಿರೋದು ನಾವು. ಅದನ್ನು ಬಿಟ್ಟು ನೀವು ಅವರಿಗೆ ವಸತಿ ಕೊಡುವಂತ ಪ್ರಯತ್ನ ಮಾಡ್ತಿದ್ದೀರಿ. ಇದು ಕಾನೂನು ಬಾಹಿರ. ಅಂಥೇಳಿ ಇವತ್ತು ಎಲ್ಲ ನಮ್ಮ ಮುಖಂಡರು ತೀರ್ಮಾನ ಮಾಡಿ, ಎಲ್ಲ ನಮ್ಮ ಬೋಸರಾಜುಜಿಯವರು, ಎಲ್ಲ ಶಾಸಕ ಮಿತ್ರರು ತೀರ್ಮಾನ ಮಾಡಿ 29, 30, 31 ಜನವರಿ 29, 30, 31 3 ದಿವಸ ರಾಯಚೂರು ಜಿಲ್ಲಾ ಉತ್ಸವವನ್ನು ಮಾಡಬೇಕು ಅಂತಕ್ಕಂಥ ತೀರ್ಮಾನ ಆಗಿದೆ. ಈಗಾಗಲೇ ಇದಕ್ಕೆ ಯಾವ್ಯಾವ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಕಲಾವಿದರಿಗೆ ಅಂದರೆ ಯಾರ್ಯಾರು ಭಾಗವಹಿಸ್ತಾರೆ, ಸ್ಥಳೀಯರಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅನ್ನೋದು ಕೂಡ ಇದರಲ್ಲಿ ಒಂದು ತೀರ್ಮಾನ ಆಗಿದೆ. ಹಾಗಾಗಿ ಅವರೆಲ್ಲ ಈಗಾಗಲೇ ಇನ್ವೈಟ್ ಮಾಡಿದ್ದಾರೆ. ಸುಮಾರು 120 ಕಲಾವಿದರು ಕೂಡ ಮುಂದೆ ಬಂದಿದ್ದಾರೆ ಮತ್ತು ವಿವಿಧ ಸಮಿತಿಗಳನ್ನು ಮಾಡಿದ್ದಾರೆ. ಅಂದರೆ ಬೇರೆ ಬೇರೆ ಸಮಿತಿಗಳನ್ನು ಕೂಡ ಮಾಡಿದ್ದಾರೆ. ಆ ಸಮಿತಿಗಳಿಗೆ ಬೇರೆ ಬೇರೆ ಅಧಿಕಾರಿ ಜವಾಬ್ದಾರಿ ಕೊಟ್ಟಿದ್ದಾರೆ. ಸ್ವಾಗತ ಸಮಿತಿಯಲ್ಲಿ ಎಲ್ಲ ಜನಪ್ರತಿನಿಧಿಗಳು ಇದ್ದಾರೆ. ಸಾಯಂಕಾಲ 4 ಗಂಟೆಯಿಂದ ರಾತ್ರಿ 10:30 ತನಕ ಕಾರ್ಯಕ್ರಮ ಇರುತ್ತೆ. 4 ರಿಂದ 6 ಸ್ಥಳೀಯ ಕಲಾವಿದರು, 6 ರಿಂದ 10ರವರೆಗೆ ನ್ಯಾಷನಲ್ಲು ಮತ್ತು ಸ್ಟೇಟ್ ಲೆವೆಲ್ ಕಲಾವಿದರು ಕೂಡ ಇದಕ್ಕೆ ಬಂದು ಇದರಲ್ಲಿ ಪಾಲ್ಗೊಳ್ತಾರೆ.